ವೃಷಭ ಮತ್ತೆ ತುಲ ಆದಾಯ 11, ವ್ಯಯ 5. ಪರವಾಗಿಲ್ವೇ? ವೃಷಭ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಈ ವರ್ಷದ ಫಲ ಬಹಳ ಚೆನ್ನಾಗಿದೆ. ಆದಾಯ 11, ವ್ಯಯ 5 ಅಂತಂದ್ರೆ ಆದಾಯ ಸ್ವಲ್ಪ ಚೆನ್ನಾಗಿದೆ, ಖರ್ಚು ಸ್ವಲ್ಪ ಕಡಿಮೆನೇ ಇದೆ. ಇರೋದ್ರಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೋತೀರಿ. ಏನೇ ಆದ್ರೂ ಕೂಡ ತಾವು ಇದರಲ್ಲಿ ಹೆಚ್ಚಿನಷ್ಟು ಕಾಳಜಿಯನ್ನು ವಹಿಸಬೇಕು. ಮನುಷ್ಯನಿಗೆ ಆಸೆ ಅದು ಏನು ಮಾಡೋದಕ್ಕಾಗೋದಿಲ್ಲ. ಊಟದಲ್ಲಿ ಮಾತ್ರ ತೃಪ್ತಿ ಪಡುವುದೇ ಮನುಷ್ಯ ಹೊರತಾಗಿ ಈ ಖರ್ಚು ವೆಚ್ಚ ಗಳಿಸೋದ್ರಲ್ಲಿ ಮಾತ್ರ ಯಾವತ್ತೂ ಕೂಡ ತೃಪ್ತಿ ಆಗೋದಿಲ್ಲ. ಏನೇ ಆದ್ರೂ ಕೂಡ ತೃಪ್ತಿ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿರಲಿ, ಮತ್ತಿಷ್ಟು ಒಳ್ಳೆಯದೇ ಆಗುತ್ತೆ. ವೃಷಭ ಮತ್ತು ತುಲಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ 0, ಅನಾರೋಗ್ಯ 4. ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ನೆಗಡಿ, ಶೀತ, ತಲೆನೋವು ಇಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತೀರಿ. ಆದರೆ ತಮ್ಮ ಅಂದ್ರೆ ಆರೋಗ್ಯದಲ್ಲಿ ತೀರಾ ಅತಿಯಾಗಿರ್ತಕ್ಕಂಥ ಒಂದಿಷ್ಟು ರೀತಿಗೆ ಹೋಗ್ತಕ್ಕಂಥದ್ದು ಇರೋದಿಲ್ಲ. ಸ್ವಲ್ಪ ಪರವಾಗಿಲ್ಲ, ಇರೋದ್ರಲ್ಲಿ ಉಸಿರಾಟ ಆಡ್ಬೋದು, ಅಷ್ಟಕ್ಕೆ ನಿಮ್ಮ ಆರೋಗ್ಯ ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಇನ್ನ ರಾಜಕೋಪವನ್ನು ನೋಡೋದಾದ್ರೆ ರಾಜಪೂಜ 4, ರಾಜಕೋಪ 2. ಪರವಾಗಿಲ್ಲ. ಸಮಾಜದಲ್ಲಿ ಒಂದು ಹೆಸರನ್ನ ಸಂಪಾದನೆಯನ್ನು ಮಾಡ್ತೀರಿ. ತಮ್ಮ ಒಂದು ಕೆಲಸದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥವ್ರು ಇರ್ತೀರಿ. 4-6 ಜನಗಳ ಮಧ್ಯೆ ಒಂದಿಷ್ಟು ಹೆಸರನ್ನ ಸಂಪಾದನೆಯನ್ನು ಮಾಡ್ತಕ್ಕಂಥವ್ರು ಇರ್ತೀರಿ. ಒಂದು ಒಳ್ಳೆ ಸಮಾಧಾನದ ಬದುಕನ್ನು ತಾವು ನಡೆಸ್ತಕ್ಕಂಥವ್ರು ಇರ್ತೀರಿ. ಒಳ್ಳೇದಾಗ್ಲಿ. ಇನ್ನು ಸುಖ 6, ದುಃಖ 3. ಪರವಾಗಿಲ್ಲ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಮತ್ತು ತುಲಾ ರಾಶಿನಲ್ಲಿರ್ತಕ್ಕಂಥವ್ರ ಈ ವರ್ಷದ ಭವಿಷ್ಯ ಸೂಪರ್ ಆಗಿದೆ, ಚೆನ್ನಾಗಿದೆ. ಯಾಕೆ ಅಂತಂದ್ರೆ ಸುಖ 6, ದುಃಖ 3. ಸುಖ ಮನುಷ್ಯ ಎಲ್ಲರ ಅಪೇಕ್ಷೆನೇ ಅದು. ಅಂಥದ್ರಲ್ಲಿ 6 ಸುಖ ಇದೆ, 3 ದುಃಖ ಇದೆ. ಪರವಾಗಿಲ್ಲ.